ಗುರುಳ ಹಲೋ ಹೇಳಿ ಗುರುಳ. ಅಗ್ರೆಷನ್ ಶ್ಲೋಕ ರಣ 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 ತಾನು ಹಾಂ ಹಾಂ ಶ್ಲೋಕ. ಓಕೆ, ನಾನು ಸಂಜೆ 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 ಅಷ್ಟೊತ್ತಿಗೆ ಹುಡುಕೊಡ್ಲಾ? ನೀವು ಯಾವುದೋ ಒಂದು ಹೇಳಿದ್ರೆ ನೆನಪಿದೆಯಾ ನಿಮಗೆ? ಹೌದಾ? ಅದು ನೀವು ಯಾವುದೋ ಒಂದು ಚೆನ್ನಾಗಿರೋದು ಹೇಳಿದರೆ, ಸೊ ಅದು ನೆನಪಾಗ್ತಾ ಇಲ್ಲ ನನಗೆ. ನಾನು ಅದು ಒಟ್ಟಾರೆ ನಾನು ಹುಡುಕಿ ಹೇಳ್ತೀನಿ. ನೀವು ಹೇಳಿದ್ದೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, ಅದು ಅದಕ್ಕೆ ಹಾಂ. ಈಗ ಇದು ನಾನು ನಿಮಗೊಂದು ವೀಡಿಯೋಗಳು ಕಳಿಸ್ತೀನಿ. ಬಂದ ತಕ್ಷಣ ಫಸ್ಟ್ ಓಪನಿಂಗ್ ನೃತ್ಯ ಯಾವುದು ಗೊತ್ತಾ? ವಿಡಿಯೋ ಕಳಿಸಿದ್ದೀನಿ ನನಗೆ, ಕೊರಗಜ್ಜದು. ಹಾಂ, ಕೊರಗಜ್ಜದು ಜನಪದ ನೃತ್ಯ ಹೇಗೆ ಅದು ಅಂತ ತೋರಿಸಿದ್ದಾರೆ ನೋಡಿ. ಇಲ್ಲ ಇಲ್ಲ ಇಲ್ಲ, ಅವ್ರು ನೋಡಿದ್ರೆ ಆ ಥರ ಕೊರಗಜ್ಜ ಅಲ್ಲ, ಇದು ವೇಷ. ಜಸ್ಟ್ ಕಾಸ್ಟ್ಯೂಮ್ ಹಾಕ್ಬಿಟ್ರೆ ಜನಪದ ಕಲೆನೇ ಇದೆ ಅಷ್ಟೇ ನಮ್ಮ. ಹಾಂ, ವಿಡಿಯೋ ಮಾಡಿದ್ದೀನಿ. ಸರಿ, ನಾನು ಅವ್ರದ್ದು ಯಾರು ಅಂತ ಕೇಳಿ ವಿಚಾರಿಸ್ತೀನಿ ರೀ ನಮ್ಮ ಸರ್ ಹತ್ರ. ಇನ್ನೊಂದು ಇವಾಗ ಒಂದು ವಿಡಿಯೋ ಕಳಿಸಿದ್ದೀನಿ. ತಿರುಪತಿಗೆ ಹೋಗಿ ಬಂದಮೇಲೆ ತುಳಸಿ ಸುತ್ತ ಕುಣಿತಾ ಇರೋದೊಂದು. ಆಮೇಲೆ ಗುರು ಆಮೇಲೆ ಗೀಗಿ ಪದ ಹೀರೋಯಿನ್ಗೆ ನಾವು ಯಾವುದೋ ಬೇರೆ ಡ್ಯಾನ್ಸ್ ಹೇಳಿದ್ವಿ ಗೊತ್ತಾ, ಭರತನಾಟ್ಯ ಅಂತ. ಗೀಗಿ ಪದಾಗೂ ಕುಣಿತಾರೆ ಹೀರೋಯಿನ್. ಅದು ವಿಡಿಯೋ ನಾನು ಸ್ಟೇಟಸ್ಗೆ ಹಾಕಿದ್ದೀನಿ ನೋಡಿ. ಅದು ನನ್ನ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲ. ಅವ್ರಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡೋದು, ಲೈಕ್ ಬ್ಯೂಟಿ ಇರೋವಂಥವ್ರು ಕೂಡ ಮಾಡ್ತಾರೆ ಗೀಗಿ ಪದದ ನೃತ್ಯ. ಗೀ ಅಂತ ಕೇಳಿದ್ರೆ ಅದು ಗೀಗಿ ಪದ ಇದೆ, ಬೇರೆಗಳಿದೆ. ಅದಕ್ಕೂ ಆ ಹುಡುಗಿ ನೃತ್ಯ ಮಾಡಿದ್ದಾಳೆ. ಅದು ಸ್ಟೇಟಸಲ್ಲಿ ಹಾಕಿದ್ದೀನಿ. ಅದು ಇನ್ನೂ ಚೆನ್ನಾಗಿ ಮಾಡಿದ್ದು. ಅದೊಂಚೂರು ನೋಡ್ತಾ ಇದ್ದೆ, ಕಳಿಸ್ತೀನಿ. ಇಲ್ಲ, ಫೋನಲ್ಲೇ ವೀಡಿಯೋಗಳೆಲ್ಲ ಮಾಡ್ಕೋತಾ ಇದ್ದೀನಿ. ನಮ್ಮ ಸರ್ದ್ರಲ್ಲಿ ಲೈವ್ ಬಿಡ್ತಾ ಇದ್ದೀನಿ ನಾನು. ನಮ್ಮ ಸರ್ದ್ರಲ್ಲಿ ಲೈವ್ ಮಾಡ್ತಾ ಇದ್ದೀನಿ, ನಾನೇ ಮಾಡ್ತಾ ಇದ್ದೀನಿ ಫೇಸ್ಬುಕ್ಕಲ್ಲಿ. ಹಾಂ, ಈಗ ಸುಮಾರು ಜನಗಳು ಸೇರಿಬಿಟ್ಟವ್ರು. ಯಪ್ಪ, ಸಭಾಂಗಣ ತುಂಬಿಬಿಟ್ಟೈತೆ. ಕೊರಗಜ್ಜನ ಮಾಡಿದ್ಮೇಲಿಂದ ಫುಲ್ಲು ಜನ. ಹಾಂ, ಸರಿ ಆಯಿತು. ನಿಮಗೆ ಟೆಕ್ಸ್ಟ್ ಮಾಡ್ತಾ ಇರ್ತೀನಿ ನನಗೆ. ಸರಿ Hallelujah.